ಇವತ್ತು ಸರ್ಕಾರದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾರೆ. ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ, ಅವರಿಗೆ ಗೌರವಿಸ್ತಕ್ಕಂಥ, ಅವರು ಯಾವ ವಿಷಯಕ್ಕೆ ಹೋರಾಟ ಮಾಡಿದ್ರು ಅದನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡೋದ್ರ ಮೂಲಕ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಇಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ, ಅಲ್ಲಿವರೆಗೆ ಅಸ್ಪೃಶ್ಯತೆಯೂ ಕೂಡ ಇರ್ತದೆ. ಎಲ್ಲಿವರೆಗೆ ಸಾಮಾಜಿಕ ಆರ್ಥಿಕ ಅಸಮಾನತೆ ಇರ್ತದೆ, ಅಲ್ಲಿವರೆಗೂ ಕೂಡ ಜಾತೀಯತೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅವರು ಎಲ್ಲ ದಮನಿತರ, ಪರಿಶಿಷ್ಟ ವರ್ಗಗಳ, ಪರಿಶಿಷ್ಟ ಜಾತಿಯ, ಶೋಷಿತರ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಹೋರಾಟವನ್ನು ಅವರ ಜೀವನದ ಉದ್ದಕ್ಕೂ ಕೂಡ ಮಾಡಿದ್ರು ಅಂತಕ್ಕಂಥದ್ದು ನಾವು ಸ್ಮರಿಸಿದ್ದೇವೆ. ಅವರು ಬರೀ ದಲಿತ ನಾಯಕರಾಗಿರಲಿಲ್ಲ. ಸಮಾಜದಲ್ಲಿ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವಮಾನಕ್ಕೆ ಒಳಗಾಗಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಸಮಾನತೆಯಿಂದ ಅವರಿಗೆ ಸಮಾನತೆ ಸಿಕ್ಕಿಲ್ಲ, ಆ ಜನರ ಪರವಾಗಿ, ಎಲ್ಲರ ಪರವಾಗಿ ಕೂಡ ಹೋರಾಟವನ್ನು ಮಾಡಬೇಕು. ಈ ದೇಶದ ಸಂವಿಧಾನ ಈಗಾಗಲೇ ಮಹಾದೇವಪ್ಪನವರು ಹೇಳಿದ್ದಾರೆ, ಒಬಾಮಾ ಅವರು ಹೇಳಿದಂತೆ ಮಾತುಗಳು. ಈ ಸಂವಿಧಾನ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ಸಂವಿಧಾನದ ಮೂಲಕ ಎಲ್ಲ ಜನರಿಗೆ, ಭಾರತೀಯರಿಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಒದಗಿಸಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ದೇಶದ ಸಂವಿಧಾನವನ್ನು ಅತ್ಯಂತ ಶ್ರೇಷ್ಠ ಸಂವಿಧಾನ ಅಂತ ಕರೀತಾರೆ. ಸಂವಿಧಾನ ಬಹುಶಃ ಈ ಸಂವಿಧಾನ ಇಲ್ಲದೆ ಹೋಗಿದ್ರೆ ನಾನು ಇವತ್ತು ಇಲ್ಲಿ ಮಾತಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ ಅಂತಕ್ಕಂಥ ನಾವ್ಯಾರು ಕೂಡ ಸ್ವತಂತ್ರವಾಗಿ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿನೇ ನಿರ್ಮಾಣ ಆಯಿತು. ಆದರೆ ಒಂದು ನೋವಿನ ಸಂಗತಿ ಏನಪ್ಪ ಅಂತಂದ್ರೆ, ಇನ್ನೂ ನಾವು ಸಂಪೂರ್ಣವಾಗಿ ಸಮಾನತೆಯನ್ನ ಕಂಡುಕೊಂಡಿಲ್ಲ ಅಂತಕ್ಕಂಥ ಚಿತ್ರವನ್ನು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, 1949 ನವೆಂಬರ್ 25ನೇ ತಾರೀಕು
ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಕೊನೆ ಭಾಷಣ ಮಾಡಿದ್ದಾರೆ, ಲಾಸ್ಟ್ ಸ್ಪೀಚ್. ಆ ಲಾಸ್ಟ್ ಸ್ಪೀಚ್ ನಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ದೇಶದ ರಾಜಕೀಯ ಸ್ವಾತಂತ್ರ್ಯ ಇದೆಯಲ್ಲ, ಅದು ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಅದರ ತಳಹದಿಯ ಮೇಲೆ ನಿಂತಿದೆ. ಅದಕ್ಕೆ ಅವರು ಏನ್ ಹೇಳಿದ್ರು, 1950ನೇ ಇಸ್ವಿ ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಆ ಸಂವಿಧಾನ ಜಾರಿಗೆ ಬಂದಾಗ ಸಮಾಜದಲ್ಲಿ ನಾವು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ? ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಅಸ್ಪೃಶ್ಯತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಾವು ಈ ಸಮಾಜದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನ, ಜಾತಿ ವ್ಯವಸ್ಥೆಯನ್ನ, ಅಸಮಾನತೆಯನ್ನು ಹೋಗಲಾಡಿಸದೆ ಹೋದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಶಸ್ವಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಬಹುಶಃ ಬಹಳ ವಿದ್ವಾಂಸರಾಗಿದ್ದರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ, ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ. ಅಷ್ಟೊಂದು ದೊಡ್ಡ ವಿದ್ವಾಂಸರಾಗಿದ್ದರೂ ಕೂಡ ದಮನಿತರ ಪರವಾಗಿ ಹೋರಾಟವನ್ನ ಮಾಡಿದರು. ಹಿಂದೂ ಧರ್ಮದ ಸುಧಾರಣೆಗೋಸ್ಕರ ಬಹಳ ಪ್ರಯತ್ನ ಮಾಡಿದರು. ಹಿಂದೂ ಧರ್ಮದಲ್ಲಿ ನ್ಯೂನತೆಗಳಿದಾವಲ್ಲ, ದೋಷಗಳಿದಾವಲ್ಲ, ಆ ದೋಷಗಳನ್ನ ಸುಧಾರಣೆ ಮಾಡಲಿಕ್ಕೆ, ಸರಿಪಡಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದರು. ಕೊನೆಗೆ ಸರಿಪಡಿಸ್ಲಿಕ್ಕೆ ಆಗದೇನೆ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಈ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ, ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ, ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಇರಬೇಕಾದ್ರೆ ಇದಕ್ಕೆ ಕಾರಣ ಮನುಶಾಸ್ತ್ರ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಮನುಶಾಸ್ತ್ರ ಅದಕ್ಕೋಸ್ಕರನೇ ಸುಟ್ಟಾಕಿತ್ತು. ಅದನ್ನ ಮನುಶಾಸ್ತ್ರ ಸುಟ್ಟಾಕಿದ್ದು ಯಾಕೆ ನೀವು ತಿಳ್ಕೋಬೇಕು. ಇವತ್ತು ಕೂಡ ಮನುವಾದಿಗಳು ಸಕ್ರಿಯವಾಗಿದ್ದಾರೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮನುವಾದಿಗಳು ಸಕ್ರಿಯವಾಗಿದ್ದಾರೆ ಅಂತಕ್ಕಂಥದ್ದು ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಮನುಶಾಸ್ತ್ರನೇ ಸಂವಿಧಾನ, ಮನುಶಾಸ್ತ್ರನೇ ಸಂವಿಧಾನ, ಅದರ ಪ್ರಕಾರನೇ ನಡೀತಾ ಇದ್ದದ್ದು. ಅದಕ್ಕೋಸ್ಕರನೇ ಹಿಂದೂ ಧರ್ಮ ಬದಲಾವಣೆ ಆಗದೆ ಹೋದಾಗ, ಪ್ರಯತ್ನ ಪಟ್ಟರೂ ಬದಲಾವಣೆ ಆಗದೆ ಹೋದಾಗ ಮನುಶಾಸ್ತ್ರವನ್ನ ಸುಟ್ಟಾಕ್ತಕ್ಕಂಥ ಪ್ರಯತ್ನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಮಟ್ಟಿಗೆ ನಮ್ಮ ಜಾತಿ ವ್ಯವಸ್ಥೆ ಗಟ್ಟಿಯಾಗಿದೆ ಅಂತಂದ್ರೆ ಅದಕ್ಕೆ ಚಲನೆಯೇ ಇಲ್ಲ. ಜಾತಿ ವ್ಯವಸ್ಥೆಗೆ ಚಲನೆಯೇ ಇಲ್ಲ. ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ. ಇದಕ್ಕೆ ಸಾಮಾಜಿಕ ಆರ್ಥಿಕ ಶಕ್ತಿ ಬರದೇ ಹೋದ್ರೆ ಎಲ್ಲರಿಗೂ ಚಲನೆ ಸಿಕ್ಕಲ್ಲ. ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು. ಅದು ಬಂದಾಗ ಮಾತ್ರ ಸ್ವಾವಲಂಬನೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾವಲಂಬನೆ ಬರದೇ ಹೋದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಮಂತ್ರಗಳನ್ನ ಹೇಳ್ಕೊಂಡಿದ್ದಾರೆ. ಅವರು ಬಹಳ ಬಲವಾಗಿ ನಂಬಿದಂಥದ್ದು, ನಾವೆಲ್ಲ ಸಂಕೋಲೆಗಳಿಂದ ವಿಮುಕ್ತರಾಗಬೇಕಾದ್ರೆ ಶಿಕ್ಷಣ ಒಂದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದರು. ನಾವೆಲ್ಲ ಬಂಧನ ಮುಕ್ತರಾಗಬೇಕಾದ್ರೆ ಶಿಕ್ಷಣ
ಅದಕ್ಕೆ ಶಿಕ್ಷಣಕ್ಕೆ ಮಹತ್ವ ಇರ್ಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾವಂತರಾಗದೆ ಹೋಗಿದ್ರೆ, ಹೋರಾಟದ ಮನೋಭಾವ ಇಲ್ಲದೆ ಹೋಗಿದ್ರೆ ಇವತ್ತು ಇಂಥ ಸಂವಿಧಾನ ಸಿಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಎಂಥ ಶಿಕ್ಷಣ ಸಿಗಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡ್ಕೊಂಡಿದ್ರಲ್ಲ ಅಂತ ಶಿಕ್ಷಣ ಸಿಗಬೇಕು. ರಾಮಮನೋಹರ ಲೋಹಿಯಾ ಪಡ್ಕೊಂಡಿದ್ರಲ್ಲ ಅಂತ ಶಿಕ್ಷಣ ಸಿಗಬೇಕು. ಜವಾಹರ್ಲಾಲ್ ನೆಹರು ಪಡ್ಕೊಂಡಿದ್ರಲ್ಲ ಅಂತ ಶಿಕ್ಷಣ ಸಿಗಬೇಕು. ನಮ್ಮ ಶಿಕ್ಷಣ ವೈಚಾರಿಕತೆಯಿಂದ ವೈಜ್ಞಾನಿಕತೆಯಿಂದ ಕೂಡಿರಬೇಕು, ಜೊತೆಗೆ ಮಾನವೀಯತೆಯಿಂದ ಕೂಡಿರಬೇಕು ಅಲ್ವಾ? ಆ ಮಾನವೀಯತೆ ಬರದೇ ಹೋದರೆ ಪಟ್ಟಭದ್ರ ಹಿತಾಸಕ್ತರಿದ್ದಾರಲ್ಲ ಅವರು ಇನ್ನೂ ಜಾತಿ ವ್ಯವಸ್ಥೆಯನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದವರು, ಜಾತಿ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದವರು, ಇನ್ನೊಬ್ರಿಗೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದಕ್ಕಾಗಿಯೇ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಇಂಥ ಸಂವಿಧಾನನ ಕೊಡಲಿಕ್ಕೆ ಸಾಧ್ಯ ಆಯಿತು ಅಲ್ವಾ? ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬಹಳ ಎಚ್ಚರಿಕೆಯ ಮಾತನ್ನ ಹೇಳಿದ್ದಾರೆ. ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ. ಇದನ್ನ ಕರ್ನಾಟಕದ 7 ಕೋಟಿ ಜನರು ಪಡ್ಕೋಬೇಕು. ಮತ್ತೆ ದೇಶದ 140 ಜನರು ಕೂಡ ಪಡ್ಕೋಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬರ ಆಶಯ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ. ನಮ್ಮ ಶಿಕ್ಷಣ ವೈಚಾರಿಕತೆಯಿಂದ, ವೈಜ್ಞಾನಿಕತೆಯಿಂದ, ಮಾನವೀಯತೆಯಿಂದ ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದೆ. ಬಸವಣ್ಣವರು ಇದನ್ನೇ ಹೇಳಿದ್ರು, ಮಹಾತ್ಮ ಗಾಂಧೀಜಿಯವರು ಇದನ್ನೇ ಹೇಳಿದ್ರು, ಅಂಬೇಡ್ಕರ್ ಅವರು ಕೂಡ ಇದನ್ನೇ ಹೇಳಿದ್ರು ಅಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳನ್ನ ನಾವು ಯಾವತ್ತೂ ಕೂಡ ಮರಿಬಾರದು, ಯಾವತ್ತೂ ಕೂಡ ಮರಿಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಏನಪ್ಪ ಹೇಳಿದ್ದಾರೆ ಅಂತಂದ್ರೆ, ಸಾಮಾಜಿಕ ನ್ಯಾಯದ ಪರ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಸಾಮಾಜಿಕ ನ್ಯಾಯ, ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅದಕ್ಕೆ ಸಂವಿಧಾನದಲ್ಲಿ 14ನೇ ವಿಧಿ ಇದೆಯಲ್ಲ, ಆರ್ಟಿಕಲ್ 14, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಸೇರಿದ್ದು ಯಾಕೆ ಅಂತಂದ್ರೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಎಲ್ರಿಗೂ ಎಷ್ಟೇ ದೊಡ್ಡವರಿದ್ರು ಕೂಡ, ಎಲ್ಲರೂ ಸಮಾನರಾಗಿರ್ಬೇಕು. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳಿದ್ರು. ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ. ಅವರು ಹಿಂದೆ ರಾಜರುಗಳಿದ್ದಾರಲ್ಲ, ಆ ರಾಜರುಗಳಿಗೂ ಅಷ್ಟೇನೆ, ಈಗಿನ ರಾಷ್ಟ್ರಪತಿ ಇದ್ದಾರಲ್ಲ ಅವ್ರಿಗೂ ಒಂದೇ, ಆಮೇಲೆ ಪ್ರಧಾನಮಂತ್ರಿಗೂ ಒಂದೇನೆ, ಮುಖ್ಯಮಂತ್ರಿಗೂ ಒಂದೇ. ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ. ಅದಕ್ಕೆ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಸೇರಿಸ್ತಕ್ಕಂಥದ್ದು. ಅದಕ್ಕೆ ಎಲ್ರಿಗೂ ನ್ಯಾಯ ಸಿಗಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇದೆ.
ಎಲ್ಲರ ಪರವಾಗಿ ಹೋರಾಟ ಮಾಡೋದು, ಎಲ್ಲರ ಪರವಾಗಿ ಎಲ್ರಿಗೂ ನ್ಯಾಯ ಸಿಗ್ತಕ್ಕಂಥ ಪರವಾಗಿ ಎಲ್ರಿಗೂ ನ್ಯಾಯ ಸಿಕ್ಕಲಿ ಅಂತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿ. ಅದಕ್ಕೆ ಅವರು ಒಂದು ಮಾತು ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ. ನಮಗೆ ಆ ಮಾತು ಯಾವಾಗಲೂ ಜ್ಞಾಪಕವಿರಬೇಕು. ಇಲ್ಲಿವರೆಗೆ ಸಾಮಾಜಿಕ ನ್ಯಾಯದ ರಥವನ್ನು ಎಳ್ಕೊಂಡು ಸಾಮಾಜಿಕ ನ್ಯಾಯದ ರಥ ಎಳ್ಕೊ ಬಂದಿದ್ದೀರಿ. ನಿಮ್ಮ ಕೈಲಿ ಎಳೆಯಕ್ಕಾದ್ರೆ ಮುಂದಕ್ಕೆ ಎಳ್ಕೊಂಡು ಹೋಗಿ, ಇಲ್ಲಿದ್ರೆ ಅಲ್ಲೇ ಬಿಟ್ಟು ಹಿಂದಕ್ಕೆ ಮಾಡ್ಬೇಕಲ್ಲ. ಕ್ಯಾಪ್ ಇಟ್ಕೋಬೇಕಲ್ವಾ? ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು, ಭಾಗ್ಯಗಳ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು. ಉದ್ದೇಶ ಏನಪ್ಪ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಶಕ್ತಿ ಬರದೆ ಹೋದ್ರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದ್ರೆ ಜಾತೀಯತೆ ಅಷ್ಟು ಸುಲಭವಾಗಿ ಹೋಗಲ್ಲ. ಯಾಕಂದ್ರೆ ಇದು ಆಳವಾಗಿ ಬೇರ್ಬಿಟ್ಟಿದೆ. ಈ ಜಾತೀಯತೆ ಇದೆಯಲ್ಲ ಬಹಳ ಆಳವಾಗಿ ಬೇರ್ಬಿಟ್ಟಿದೆ. ಮುಖ್ಯಮಂತ್ರಿ ಆಗದೆ ಬಿಟ್ಬಿಟ್ಟಿದೆ. ಬುದ್ಧನ ಕಾಲದಿಂದ, ಬಸವಣ್ಣವ್ರ ಕಾಲದಿಂದ, ಅಂಬೇಡ್ಕರ್ ಕಾಲದವರಿಗೆ ಏನೆಲ್ಲ ಪ್ರಯತ್ನಗಳು ನಡೆದಿದ್ದಾವೆ. ಅನೇಕ ಸಮಾಜ ಸುಧಾರಕರು ಪ್ರಯತ್ನಗಳನ್ನು ಮಾಡಿದ್ದಾರೆ. ಹೋಗಿದೆ ಜಾತಿ. ಬಸವಣ್ಣ ಹೇಳಿ ಎಷ್ಟು ವರ್ಷ ಆಯಿತು? ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಅಂತ ಹೇಳ್ರಿ, ಇವನ್ ಆರವ, ಇವನ್ ಆರವ ಅಂತ ಹೇಳಿಬೇಡ್ರಿ ಅಂತ ಹೇಳಿ ಎಷ್ಟು ವರ್ಷ ಆಯಿತು? 12ನೇ ಶತಮಾನದಲ್ಲಿ ಇನ್ನೂ ಜಾತಿ ಹೋಗಿಲ್ಲ. ಅಷ್ಟು ಮಟ್ಟಿಗೆ ಆಳವಾಗಿ ಬೇರು ಬಿಟ್ಬಿಟ್ಟಿದೆ. ಇದು ಬೇರು ಸೆಟ್ಲ್ ಆಗ್ಬೇಕಾದ್ರೆ, ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕವಾಗಿ ಶಕ್ತಿ ಬಂದಾಗ ಮಾತ್ರ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಹೋಗ್ತದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ತೀವಿ. ಅದಕ್ಕೋಸ್ಕರನೇ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ರು. ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ಗೊತ್ತಾಯ್ತಾ ನಿಮಗೆ? ಈ ಮನುವಾದಿಗಳಿದಾರಲ್ಲ, ಸಂವಿಧಾನಕ್ಕೆ ವಿರೋಧ ಮಾಡ್ತಕ್ಕಂಥವ್ರು, ಮತ್ತೆ ಬರೀ ಸುಳ್ಳು ಹೇಳೋದು ಮನುವಾದಿಗಳು. ಇದು ತಿಳ್ಕೋಬೇಕು. ಯಾವಾಗ ಸುಳ್ಳು ಹೇಳೋದು, ಸುಳ್ಳು ಹೇಳಿ ಸಮಾಜನ ದಾರಿ ತಪ್ಪಿಸೋದು. ಯಾರು ಬಡವರ ವಿರೋಧಿಗಳಿದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ, ಅವರೇ ಈ ದಾರಿ ತಪ್ಪಿಸೋದು. ನಾವು ದಾರಿ ತಪ್ಪಬಾರ್ದಲ್ವಾ? ಇದು ನಂಬಾರ್ದಲ್ವಾ? ಸುಳ್ಳುಗಳನ್ನು ನಂಬಾರ್ದಲ್ವಾ? ಆಮೇಲೆ ಸುಳ್ಳು ಹೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಸೋಲಿಸಿದ್ರು ಅಂತ ಸುಳ್ಳು ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 1952ನಲ್ಲಿ ಪತ್ರ ಬರೆದಿದ್ದಾರೆ. ಪತ್ರ ಬರೆದಿದ್ದಾರೆ, ನಾನು ಸೋಲಿಸಿದವರು ಕಮ್ಯುನಿಸ್ಟ್ನ ಡಾಂಗೆ ಮತ್ತು ಸಾವರ್ಕರ್ ಅಂತ ಸೋಲಿಸಿದ್ರು ನಮಗೆ ಅಂತ. ಆಮೇಲೆ ಇನ್ನೊಂದು ಹೇಳೋದು ಸುಳ್ಳು ಏನಪ್ಪಾ ಅಂತಂದ್ರೆ, ಡೆಲ್ಲಿನಲ್ಲಿ ಅವ್ರನ್ನ ಶವ ಸಂಸ್ಕಾರ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಸುಳ್ಳು ಹೇಳೋದು. ಅವರ ಧರ್ಮಪತ್ನಿ ಯಾರು? ಸವಿತಾ ಅಂಬೇಡ್ಕರ್ ಅವರೇ ಅವರ ಆತ್ಮಕಥೆಯಲ್ಲಿ ಬರ್ಕೊಂಡಿದ್ದಾರೆ. ಭೋಜೇಗೌಡ ಈಗ ನಿಮ್ಮ ಸ್ನೇಹಿತರು ಇದಾರಲ್ಲ, ಅವರೇ ಹೇಳೋದು ಬರೀ ಸುಳ್ಳು ಹೇಳೋದೇ ಹೆಂಗೆ? ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡೋದು. ಈಗ ಅಂಬೇಡ್ಕರ್ ವಿರುದ್ಧ ಇದ್ರೆ ಭಿನ್ನಾಭಿಪ್ರಾಯಗಳಿರ್ಬೋದು. ನಮಗೂ ಕಾಂಗ್ರೆಸ್ನವ್ರಿಗೂ
ಅಂಬೇಡ್ಕರ್ ಅವ್ರಿಗೂ ಭಿನ್ನಾಭಿಪ್ರಾಯಗಳಿದ್ದು ನಿಜ. ಹಾಗಂತೇಳಿ ವಿರೋಧ ಮಾಡ್ತಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿರೋಧ ಮಾಡ್ತಿರ್ಲಿಲ್ಲ. ಹಂಗಿದ್ದರೆ ವಿರೋಧ ಮಾಡಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನ ಹಾಕಿ ಮಾಡ್ತಿದ್ರು. ಅಧ್ಯಕ್ಷರು ಮಾಡಕ್ ಹೋಗ್ತಾನೆ ಇದ್ರು. ಇದನ್ನ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡುವಾಗ ಇದನ್ನೆಲ್ಲನೂ ಕೂಡ ಒಂದ್ಸಾರಿ ಮನನ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಅವರಿಗೆ ಇಡೀ ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶಕ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೆ ಹೋದರೆ ಈ ದೇಶದಲ್ಲಿ ಏನಾಯ್ತಿತ್ತು ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗ್ತದೆ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿಲ್ಲ ಅಂತ ಇಟ್ಕೊಳ್ಳೋಣ, ಸಂವಿಧಾನ ರಚನೆ ಮಾಡಿಕೊಟ್ಟಿರ್ಲಿಲ್ಲ ಅಂತ ಅನ್ಕೊಳ್ಳೋಣ, ಹೇಗೇನಾಯ್ತಿತ್ತು ದೇಶ? ಹೀಗೆ ಅವರು ಹೋರಾಟ ಮಾಡಿ ಇಷ್ಟೆಲ್ಲ ಮಾಡಿದ್ರು ಕೂಡ, ಸಂವಿಧಾನ ಬರ್ಕೊಟ್ರು ಕೂಡ ಈಗಲೂ ನಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಡೀತಲೇ ಇದೆ. ಅದರಿಂದ ನಾವು ಎಚ್ಚರಿಕೆವಾಗಿರೋಣ ಅಂತ ಹೇಳ್ತಾ, ಇವನ್ನೆಲ್ಲ ಯಾವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳುವಾಗ ಅದನ್ನ ಅವರು ಬದುಕನ್ನ ವಿಮರ್ಶೆ ಮಾಡ್ಕೊಳ್ತಕ್ಕಂಥದ್ದು, ಅವರು ಹೋರಾಟವನ್ನ ವಿಮರ್ಶೆ ಮಾಡ್ತಕ್ಕಂಥದ್ದು, ಅವರ ಉದ್ದೇಶವನ್ನ ವಿಮರ್ಶೆ ಮಾಡ್ತಕ್ಕಂಥದ್ದು ಅದು ಬಹಳ ಮುಖ್ಯ. ಅವರ ಉದ್ದೇಶ ಅರ್ಥ ಮಾಡ್ಕೊಳ್ಬೇಕು. ಅವರು ಎಲ್ಲ ಕಾಲಕ್ಕೂ ಕೂಡ ಬೇಕಾದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದು ಇಂದು ಮುಂದಿರು, ಅಂದು ಇಂದು ಮುಂದಿನ ಕೂಡ ಬೇಕಾಗ್ತಾರೆ. ಸೊ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಜಗಜೀವರಾಮ್ ಅವರಿಗೆ ನಾನು ಗೌರವವನ್ನು ಸೂಚಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹಸಿರು ಕ್ರಾಂತಿ ಅಧಿಕಾರರು. ಆಹಾರದ ಭದ್ರತೆನೇ ಸಿಕ್ಕಿದ್ದಿಲ್ಲ ನನಗೆ. ಒಂದು ವೇಳೆ ಬಾಬು ಜಗಜೀವರಾಮ್ ನಿಜ ಹೋಗಿದ್ರೆ ಆಹಾರದ ಭದ್ರತೆನೇ ಸಿಗ್ತಾ ಇದೆ. ಅದರಿಂದ ಅವನ್ನ ಹಸಿರು ಕ್ರಾಂತಿಯ ಹರಿಕಾರರು ಅಂತ ಕರೀತೀವಿ. ಆಮೇಲೆ ನಮ್ಮ ಈ ವಸತಿ ಶಾಲೆಗಳಿದ್ದಾವಲ್ಲ, ನಾವು ಈಗ 97.22% ಏರ್ಗಡೆ ಆಗಿದೆ. 97.22 ಅವು ಸರ್ಕಾರನೇ ನಡೆಸೋದು, ಸಮಾಜ ಕಲ್ಯಾಣ ಇಲಾಖೆ ನಡೆಸೋದು. 97.22% ಸಾಧನೆ. ಆಮೇಲೆ ಸೆಕೆಂಡ್ ರ್ಯಾಂಕ್ ಬಂದಿರೋರು ಯಾರು? ವಸತಿ ಶಾಲೆಯಿಂದ ಬಂದಿರೋದು. ನಾವು ಸರ್ಕಾರ ನಡೆಸೋದು ಎಷ್ಟು? 650 ಹಾಸ್ಟೆಲ್ಗಳು ಮತ್ತು ವಸತಿ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಇದನ್ನು ಹೇಳ್ತಾ ಎಲ್ಲ ನಮ್ಮ ಸ್ನೇಹಿತರುಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಮುನಿಯಪ್ಪನವರು, ಬೆಂಗಳೂರು ವಿಜಯ ಅವರು, ಇನ್ನೂ ಅಲ್ಲ ಮಂಗಳೂರು ವಿಜಯ, ನಮ್ಮ ಸ್ನೇಹಿತರುಗಳೇ. ಆಮೇಲೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಆಯುಷ್ಯು ಆರೋಗ್ಯ ದೊರಕಲಿ ಅಂತ ಕೂಡ ಹೇಳಿ, ಇನ್ನೂ ಹೆಚ್ಚು ಲೇಖನಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಿಮಗೆ ಶಕ್ತಿ ಕೊಡಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತುಗಳನ್ನ ಹೇಳಿ
ತಗೊಂಡಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಶಾಲೆಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂದರೆ 100ಕ್ಕೆ 100 ಖಾಸಗಿ ಇದನ್ನು ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿ ಮತ್ತು ರಿಚ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.